ಬಿಕಾಸ್ ನೀವು ನೋಡಿದ್ರೆ ಇವಾಗ ಫಸ್ಟಲ್ಲಿ ಇದ್ದಿದ್ದು ಐ ಸಿ ಇಂಜಿನ್, ಬಟ್ ಇವಾಗ ಬ್ಯಾಂಗ್ಳೂರಲ್ಲಿ ಅಂತ ಮಾತ್ರ ನಾವು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 30% ಎಲೆಕ್ಟ್ರಿಕ್ ಕವರ್ ಆಗಿದೆ, ಇ ವಿ ಕವರ್ ಆಗಿದೆ. ಸೊ ಜನರು ಏನು ಮಾಡ್ತಾರೆ, ದುಡ್ಡು ಸೇವ್ ಮಾಡೋದಕ್ಕೋಸ್ಕರ ಆಬ್ವಿಯಸ್ಲಿ ನೋಡ್ತಾರೆ. ಸೊ ನಾವು ಸರ್ವಿಸ್ ಮಾಡಿಸೋದಾಗ್ಲಿ, ಇಲ್ಲಾಂದರೆ ಫ್ಯೂಯಲ್ ಹಾಕ್ಸೋದಾಗ್ಲಿ, ಡೈಲಿ ಅಲ್ಲೋಗಿ ಟೈಮ್ ವೇಸ್ಟ್ ಆಗುತ್ತೆ, ಪೆಟ್ರೋಲ್ ಬಂಕ್ಗೆ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ. ಮನೇಲಿ ಇದ್ರೆ ಚಾರ್ಜ್ ಹಾಕೋಬೋದು, ಬೆಳಗ್ಗೆ ಎದ್ದು ಬೇಗ ಟಕ್ ಅಂತ ಹೋಗ್ಬೋದು. ಈ ಥರ ಎಲ್ಲ ಐಡಿಯಾಸಿಂದ ಸ್ವಲ್ಪ ಇ ವಿ ಮುಂದೆ ಬರುತ್ತೆ, ಅದೇ ಥರ ಪೊಲ್ಯೂಷನ್ ಆಗೋದಿಲ್ಲ. ಸೊ ಫ್ಯೂಚರಲ್ಲಿ ಇ ವಿ ಒಂದು ಬೆಸ್ಟ್ ಝೋನ್ ಆಗಿರುತ್ತೆ. ಸೊ ಇಷ್ಟೆಲ್ಲ ನಾವು ಇ ವಿ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ರು ಕೂಡ ಗಾಡಿಯನ್ನು ತಗೊಳ್ಳುವಂತಹ ಜನರಿಗೆ ಒಂದು ಡೌಟ್ ಇರುತ್ತೆ. ಪೆಟ್ರೋಲ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಅಷ್ಟೇ ಪರ್ಫಾರ್ಮೆನ್ಸ್ ಇರುತ್ತಾ ಇ ವಿ ವೆಹಿಕಲ್ಗಳು ಕೂಡ, ಅಥವಾ ಕಾಸ್ಟ್ ವೈಸ್ ನೋಡಿದ್ರೆ ಈಗ ಒಂದು ಮಿತ್ ಅಂತ ಹೇಳ್ಬೋದು, 5 ವರ್ಷ ಆದಮೇಲೆ ಅದ್ರ ಡಬಲ್ ಖರ್ಚು ಮಾಡಬೇಕಾಗುತ್ತೆ ಬ್ಯಾಟ್ರಿ ರಿಪ್ಲೇಸ್ ಮಾಡೋದಕ್ಕೆ, ಈ ರೀತಿ ಆಗಿಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒನ್ಸ್ ಇನ್ ಎ ಲೈಫ್ ಟೈಮ್ ಮಾಡೋ ಥರ ಅದು. ಇವಾಗ ನಾವು ಡೈಲಿ 100 ರೂಪಾಯಿ 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀವಿ, ವರ್ಷಕ್ಕೆ ಎಷ್ಟಾಗುತ್ತೆ? ಫಾರ್ ಎಕ್ಸಾಂಪಲ್ ಒಂದು 3 ಲಕ್ಷ ಇಟ್ಕೊಳ್ಳೋಣ, ಅದು ಸರ್ವಿಸ್ಗೆ ತಗೊಂಡ್ರೆ ಇಲ್ಲಿ 1.5 ಲಕ್ಷ ಆಗುತ್ತೆ ಅಷ್ಟೇ ಅಲ್ವಾ, ಒನ್ಸ್ ಇನ್ ಎ ಲೈಫ್ ಟೈಮ್ ಅಲ್ವಾ. ಸೊ ನೀವು ಇನ್ನೊಂದು 2 ಇಯರ್ಸ್ 3 ಇಯರ್ಸ್ ಡ್ಯೂರಬಲ್ ಅಲ್ವಾ ಅದು ನಿಮಗೆ. ಸೊ ಟೈಮು ಸೇವ್ ಆಗುತ್ತೆ, ನಿಮಗೆ ದುಡ್ಡು ಉಳಿಯುತ್ತೆ ನಿಮ್ಮ ಹತ್ರ. ಸೊ ಆ ಥರ ಯೋಚನೆ ಮಾಡ್ತಾರೆ ಜನರು. ಇವಾಗ ಮೋಸ್ಟ್ ಆಫ್ ದ ಜನರು ಪ್ರಿಫರ್ ಮಾಡೋದು ಬಂದು ಸೇಫ್ಟಿಗೋಸ್ಕರ ಅಷ್ಟೇ, ಇನ್ನೇನು ಇಲ್ಲ. ಯಾಕಂದರೆ ತುಂಬ ಆಕ್ಸಿಡೆಂಟ್ಸ್ ಆಗಲಿ ಫಾಸ್ಟಿಂದ ಇಲ್ಲ ರೋಡ್ ಇದರಿಂದ, ಸೊ ಸೇಫ್ಟೀಸ್ ಎಲ್ಲ ಪ್ರಿಫರ್ ಮಾಡ್ತಾರೆ. ಇನ್ನೊಂದು ಇ ವಿ ವೆಹಿಕಲ್ಸ್ ಅಷ್ಟೊಂದು ಸ್ಪೀಡ್ ಇಲ್ಲ, ಸೊ ಜನರು ಪ್ರಿಫರ್ ಮಾಡ್ತಾರೆ, ಸ್ಲೋಗೆ ಹೋಗುತ್ತೆ, ಏನೋ ಆದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ.